ಹಲೋ ಕಲ್ಯಾಣಿ. ಯಾರು ನೀನು? ನನ್ನಿಂದ ಏನಾಗಬೇಕು? ಯಾಕೆ ಹೀಗೆ ಮಾಡ್ತಿದ್ಯಾ? 3 ತಲೆಮಾರು ಕೂತ್ ತಿಂದ್ರು ಕರಗದಿರೋ ಅಷ್ಟು ಆಸ್ತಿ ಇರೋ ಮನೆಗೆ ನಿನ್ನ ಮಹಾರಾಣಿ ಥರ ಇದೆಯಾ. ಆದರೆ ನಿನ್ನ ಸೀಕ್ರೆಟ್ ಗೊತ್ತಿರೋ ನಾವು ಗಲ್ಲಿಲಿ, ಬೀದಿಲಿ, ಮೋರಿಲಿ, ಕೇರಿಲಿ ನಾರ್ತಾ ಬಡತನದಲ್ಲಿ ಬದುಕ್ತಿದ್ದೀವಿ. ವೇದಂತ ಬೇಡ, ಸೀದಾ ಮ್ಯಾಟ್ರಿಗೆ ಬರ್ತೀನಿ. ನಿನ್ನ ಸುಖದಲ್ಲಿ ನಮ್ಮ ಪಾಲು ನಮಗೆ ಕೊಟ್ಬಿಡು. 20 ಲಕ್ಷ ಬೇಕು. ನಿನ್ನ ಗುಟ್ಟನ್ನು ನಾವು ಇಷ್ಟು ದಿನ ಕಾಪಾಡಿದ್ದೀವಿ ತಾನೇ, ಅದಕ್ಕೆ ಈ ಬೆಲೆ. ಏನು 20 ಲಕ್ಷನಾ? ಏನು ಮಾತಾಡ್ತಾ ಇದೀಯ ನೀನು? ನನಗೆ 5-10 ಸಾವಿರ ಜೋಡಿಸೋದೇ ಕಷ್ಟ, ಅಂಥದ್ರಲ್ಲಿ 20 ಲಕ್ಷನಾ? ಸಾಧ್ಯ ಇಲ್ಲ. ಸಾಹುಕಾರರು ಮನೆಗೆ ಸೊಸೆ ಕಣಮ್ಮ ನೀನು. ಏನು ಗೊತ್ತು, ಏನು ಗೌರವ ನಿನಗೆ? 20 ಲಕ್ಷ ಎಲ್ಲ ಜುಜುಬಿ. ಚಿಡ್ಕೆ ಹೊಡೆದ್ರೆ ಬಂದು ಬೀಳುತ್ತೆ. ಈ ಆಟಗಳೆಲ್ಲ ನನ್ನ ಹತ್ರ ಬೇಡ. ಎಲ್ಲ ತಪ್ಪುಗಳಿಗೂ ಒಂದೊಂದು ಬೆಲೆ ಕೊಡಬೇಕು. ಈಗ ನನಗೇನು ಬೇಕೋ ಅದನ್ನು ನೀನು ಕೊಡು. ಈಗ ನನಗೇನು ಬೇಕೋ ಅದನ್ನು ಕೊಡು, ಸುಮ್ಮನೆ ಬಿಡ್ತೀನಿ. ಇಲ್ಲಾಂದರೆ ನಾನೇ ಅಲ್ಲಿಗೆ ಬರ್ತೀನಿ, ಸಾಕ್ಷಿ ಸಮೇತ ಊಟಕ್ಕೆ ಬಂದು ಕೂರ್ತೀನಿ. ಊಟ ಮಾಡಿ ಪಾಠ ಕಲಿಸೋಗ್ತೀನಿ. ಹಲೋ, ಎಲ್ಲಿಂದ ತರೋದು ಇಷ್ಟೊಂದು ದುಡ್ಡನ್ನ? ಯಾರ ಹತ್ರ ಮಾತಾಡ್ತಾ ಇದ್ದೀಯಾ? ಅದು ಯಾರೋ ಫೋನ್ ಮಾಡಿದ್ರು, ಸುಮ್ಮನೆ. ವಯಸ್ಸಾಗಿರ್ಬೋದು, ಆದ್ರೆ ಕಿವಿ ಫಸ್ಟ್ ಕ್ಲಾಸಾಗಿ ಕೇಳುತ್ತೆ. ಯಾಕೆ ಹಂಗೆ ಶೇಕ್ ಹಾಕ್ತಾ ಇದ್ದೀಯಾ? ಚಳಿ ಅದಕ್ಕೆ. ಬೆಂಗಳೂರಲ್ಲಿ ಬೀದಿ ಮೂಲೆಗಳಲ್ಲಿ ಮೊಟ್ಟೆ ಒಡೆದ್ರೆ ಆಮ್ಲೆಟ್ ಆಗ್ತಾ ಇದೆ. ಯಾಕೆ ಚಳಿ? ಅದು ನನಗೆ ಯಾರೋ ದುಡ್ಡು ಕೇಳ್ತಾ ಇದ್ರು, ನಿಜನಾ? ಹೌದು. ಈ ಮನೆ ಸೊಸೆಯಾಗಿ ನಿನಗೆ ನಾಚಿಕೆ ಆಗಲ್ವೇನೆ? ನಾನು ಮಾಡಿದ್ದು ತಪ್ಪು. ತಪ್ಪಲ್ಲ, ಅಪರಾಧ. ದಾನ ಕೇಳಿ ಜನ ಫೋನ್ ಮಾಡಿದರೆ ಈ ಮನೆ ಸೊಸೆಯಾಗಿ 5-10 ರೂಪಾಯಿಗೆ ಚೌಕಾಸಿ ಮಾಡ್ತೀಯಲ್ಲೇ? ಈ ಸೂರ್ಯಪ್ರಕಾಶ್ ಮನೆ ಅಷ್ಟೂ ಗತಿಗೆಟ್ಟಿದೆಯಾ? ಯಾರಿಗಾದರೂ ಕೊಡೋದಾದರೆ ಗೌರವದಿಂದ ಕೊಡು. ಲಕ್ಷದಿಂದ ಕೊಡುವಂತಹ ಕುಟುಂಬ ಇದು. ಒಂದು ಮರ್ಯಾದೆ ಇರಬೇಕು. ಈ ಜುಜ್ಬಿ 5-10 ಅಂತೆ. ದಾರಿಲಿ ಹೋಗೋರಿಗೆ ಚಿಲ್ಲರೆ ಹಾಕುವಂಗೆ ಮಾತಾಡ್ತೀಯಲ್ಲ? ದಾನನ? ಹೌದು, ನಿನ್ನ ಹತ್ರನೇ ಕೇಳ್ತಿದ್ರಲ್ಲ ಯಾರೋ, ದಾನ ಕೊಡಿ ಅಂತ. ದಾನ ಕೊಡೋಕೆ ಚೌಕಾಸಿ ಮಾಡ್ತೀಯಲ್ಲ ನೀನು ಯಾವಾಗಮ್ಮ ನಮ್ಮನೆ ಲೆವೆಲ್ಗೆ ಇಳಿಯೋದು? ಕರೆಕ್ಟ್ ರಾಜಮ್ಮ, ನಾನಿನ್ನೂ ಹಳೆ ಬುದ್ಧಿಲೇ ಇದ್ದೀನಿ. ನೀವು ಹೇಳ್ದಂಗೆ ಕೈ ಬಿಚ್ಚಿ ಪೂರ್ತಿ ಕೊಟ್ಬಿಡ್ತೀನಿ. ಹಾಂ, ಸಾರಿ. ಹಂಗೆ ಬರಬೇಕು ದಾರಿಗೆ. ಬಡ್ತನದಲ್ಲಿ ಸ್ಮೆಲ್ಲು ಇನ್ನೂ ಘಮ ಅಂತ ಹೊಡಿತಿದೆ. ಸಿರಿವಂತರು ಸೆಂಟ್ ಹಾಕ್ಕೊಂಡು ಸ್ವಲ್ಪ ಫ್ರೆಶ್ ಆಗು, ಗೊತ್ತಾಯ್ತಾ? ಸರಿ, ಇನ್ನು ಮುಂದೆ ನಿಮ್ಮ ಹತ್ರನೇ ಎಲ್ಲ ಟ್ರೈನಿಂಗ್ ತಗೋತೀನಿ ರಾಜಮ್ಮ. ಗುಡ್ ಗರ್ಲ್, ಕೀಪ್ ಇಟ್ ಅಪ್.